Hello everyone, welcome back to my channel. Today we are going to discuss about the topic type of learning disabilities. CTET ಎಕ್ಸಾಮ್ಸ್ ಹತ್ತಿರ ಬರ್ತಾ ಇರೋದ್ರಿಂದ ಈ ಟಾಪಿಕ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಟಾಪಿಕ್ ಮೇಲೆ ತುಂಬ ಕ್ವೆಶನ್ಸ್ಗಳು ಬರುತ್ತೆ. ಸೊ ನೀವು ಈ ಟಾಪಿಕ್ನ ಗಮನ ಇಟ್ಟು ಈ ವಿಡಿಯೋ ನೋಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. CTET ಮತ್ತು ಸ್ಟೇಟ್ TET ಎರಡರಲ್ಲೂ ಈ ಟಾಪಿಕ್ ಮೇಲೆ ತುಂಬ ಕ್ವೆಶನ್ಸ್ಗಳು ಬಂದಿದೆ. ಫಸ್ಟ್ ಒನ್, ಡಿಸ್ಲೆಕ್ಸಿಯಾ ಅಂದ್ರೇನು, ಈ ಥರ ಕ್ವೆಶನ್ ಕೇಳ್ತಾರೆ. ವಾಟ್ ಇಸ್ ಡಿಸ್ಲೆಕ್ಸಿಯಾ ಅಂತ ಕ್ವೆಶನ್ ಕೇಳಿರ್ತಾರೆ. ಅದರಲ್ಲಿ ಆಪ್ಷನ್ಸ್ ಯಾವ ಥರ ಕೊಟ್ಟಿರ್ತಾರೆ ಅಂದರೆ ರೀಡಿಂಗ್ ಡಿಫಿಕಲ್ಟಿ ಇನ್ ರೀಡಿಂಗ್ ಅಂತ ಕೊಟ್ಟಿರ್ತಾರೆ, ಅಥವಾ ಡಿಫಿಕಲ್ಟಿ ಇನ್ ರೈಟಿಂಗ್ ಅಂತ ಕೊಟ್ಟಿರ್ತಾರೆ, ಅಥವಾ ಸ್ಪೀಕಿಂಗ್ ಅಂತ ಕೊಟ್ಟಿರ್ತಾರೆ. ಈ ಥರ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ವಾಟ್ ಇಸ್ ಡಿಸ್ಲೆಕ್ಸಿಯಾ ಅಂದರೆ ಏನು ಅಂದರೆ ಡಿಫಿಕಲ್ಟಿ ಇನ್ ರೀಡಿಂಗ್ ಓದೋದ್ರಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಾಯಿದ್ರೆ, ಯಾವುದೋ ವರ್ಡ್ನ ಬೇರೆ ಥರ ಓದ್ತಾ ಇದ್ದರೆ ಅದನ್ನ ಏನಂತ, ಯಾವ ಡಿಸೆಬಿಲಿಟಿ ಇರುತ್ತೆ ಅಂತ ಅರ್ಥ, ಡಿಸ್ಲೆಕ್ಸಿಯಾ ಇರುತ್ತೆ. ಸೊ ವಾಟ್ ಇಸ್ ಡಿಸ್ಲೆಕ್ಸಿಯಾ ಅಂದರೆ ಡಿಫಿಕಲ್ಟಿ ಇನ್ ರೀಡಿಂಗ್. ಹೆಂಗೆ ಓದ್ತಿರ್ತಾರೆ ಮಕ್ಕಳು, ಹೆಂಗೆ ಡಿಫಿಕಲ್ಟಿ ಆಗುತ್ತೆ ಮಕ್ಳಿಗೆ ಓದೋಕ್ಕೆ ಅಂದರೆ, ಅವ್ರು ಏನಂತ ಈಗ ರಿವರ್ಸಾಗಿ ಓದ್ತಿರ್ತಾರೆ, ಆಯಿತಾ, ಅಥವಾ ರೈಟಿಂಗ್ ಬ್ಯಾಕ್ವರ್ಡ್, ಡಿನ ಉಲ್ಟಾ ಬರೆಯೋದು, ಬಿನ ಡಿ ಥರ ಬರೆಯೋದು, ಈ ಥರ ಕನ್ಫ್ಯೂಷನಲ್ಲಿ ಬರೀತಿರ್ತಾರೆ. ಇದನ್ನ ಏನಂತ ಕರಿತೀವಿ, ಡಿಸ್ಲೆಕ್ಸಿಯಾ ಅಂತ ಕರಿತೀವಿ. ನಮಗೆ ಈ 2019 ಜುಲೈಯಲ್ಲಿ ಒಂದು ಕ್ವೆಶನ್ ಕೊಟ್ಟಿದ್ದರು. ಅದರಲ್ಲಿ ವಾಟ್ ಇಸ್ ಡಿಸ್ಲೆಕ್ಸಿಯಾ ಅಂತ ಕ್ವೆಶನ್ ಕೊಟ್ಬಿಟ್ಟು ರೀಡಿಂಗ್ ಡಿಫಿಕಲ್ಟಿ ಆ್ಯಂಡ್ ರೈಟಿಂಗ್ ಡಿಫಿಕಲ್ಟಿ ಇನ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂತ ಆಪ್ಷನ್ ಕೊಟ್ಟಿದ್ರು. ಆಮೇಲೆ ಬರೀ ಡಿಫಿಕಲ್ಟಿ ಇನ್ ರೈಟಿಂಗ್ ಅಂತ ಕೊಟ್ಟಿದ್ರು, ಆಮೇಲೆ ಡಿಫಿಕಲ್ಟಿ ಇನ್ ರೀಡಿಂಗ್ ಅಂತ ಕೊಟ್ಟಿದ್ರು. ನಾವು ಯಾವ ಥರ ಕನ್ಫ್ಯೂಷನ್ ಆಗುತ್ತೆ ಅಂದರೆ, ನಾವು ಬರೀ ಇದನ್ನು ಮಾತ್ರ ಓದ್ತೀವಿ, ಡಿಫಿಕಲ್ಟಿ ಇನ್ ರೀಡಿಂಗ್ ಅಂತ ಓದ್ಬಿಟ್ಟು ಸುಮ್ಮನಾಗ್ಬಿಡ್ತೀವಿ. ಇದರಲ್ಲಿ ನೋಡಿ, ವಾಟ್ ಇಸ್ ಡಿಸ್ಲೆಕ್ಸಿಯಾ ಅಂದರೆ ಡಿಫಿಕಲ್ಟಿ ಇನ್ ರೀಡಿಂಗ್. ದೀಸ್ ಚಿಲ್ಡ್ರನ್ಸ್ ಮೈಟ್ ಬಿ ಸಿ ರಿವರ್ಸಿಂಗ್ ಆರ್ ರೈಟಿಂಗ್ ಬ್ಯಾಕ್ವರ್ಡ್. ಅದೇ ರೈಟಿಂಗ್ ಬ್ಯಾಕ್ವರ್ಡಾಗಿ ಬರೆಯೋದು ಮತ್ತು ರೀಡಿಂಗ್ ಡಿಫಿಕಲ್ಟಿ ಎರಡೂ ಏನಾಗಿರುತ್ತೆ, ಎರಡೂ ಥರದ ಡಿಸೆಬಿಲಿಟಿ ಇರುತ್ತೆ ಡಿಸ್ಲೆಕ್ಸಿಯಾದಲ್ಲಿ. ಓಕೆ, ಸೊ ರೈಟಿಂಗ್ ಇನ್ ಬ್ಯಾಕ್ವರ್ಡ್, ರೈಟಿಂಗ್ ಪ್ರಾಬ್ಲಮ್ಮು ಇರುತ್ತೆ ಮತ್ತು ರೀಡಿಂಗ್ ಪ್ರಾಬ್ಲಮ್ಮು ಇರುತ್ತೆ ಡಿಸ್ಲೆಕ್ಸಿಯಾ ಅಂದರೆ. ನಾವು ಒಂದೊಂದ್ಸತಿ ಕನ್ಫ್ಯೂಸ್ ಆಗಿಬಿಡ್ತೀವಿ, ಡಿಸ್ಗ್ರಾಫಿಯಾ ಅಂದರೆ ತಾನೇ ರೈಟಿಂಗ್ ಪ್ರಾಬ್ಲಮ್ಮು, ಡಿಸ್ಲೆಕ್ಸಿಯಾ ಅಂದರೆ ಬರೀ ರೀಡಿಂಗ್ ಪ್ರಾಬ್ಲಮ್ಮು ಅಂತ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇದೆ. ಯಾವಾಗಲೂ ನಾವು ಡಿಫಿಕಲ್ಟಿ ಇನ್ ರೀಡಿಂಗ್ನೇ ಚೂಸ್ ಮಾಡಬೇಕು, ಬಟ್ ಡಿಫಿಕಲ್ಟಿ ಇನ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂತ ಕೊಟ್ಟಿದ್ರೆ ಅದನ್ನೂ ಚೂಸ್ ಮಾಡಬೇಕಾಗುತ್ತೆ ಡಿಸ್ಲೆಕ್ಸಿಯಾಗೆ. ನೆಕ್ಸ್ಟ್, ಹೈಪರ್ಲೆಕ್ಸಿಯಾ. ವಾಟ್ ಈಸ್ ಹೈಪರ್ಲೆಕ್ಸಿಯಾ ಅಂದ್ರೇನು ಅಂದರೆ ಡಿಫಿಕಲ್ಟಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಯೂಸಿಂಗ್ ವರ್ಬಲ್ ಲ್ಯಾಂಗ್ವೇಜ್. ನಾವು ಅದೇ ಕಮ್ಯುನಿಕೇಟ್ ಮಾಡೋಕ್ಕೆ ಯೂಸ್ ಮಾಡೋವಂಥ ಲ್ಯಾಂಗ್ವೇಜ್, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಡಿಫಿಕಲ್ಟಿ ಆದರೆ ಅದನ್ನು ಏನಂತ ಕರಿತೀವಿ, ಹೈಪರ್ಲೆಕ್ಸಿಯಾ. ಅಂದರೆ ಯಾರ ಜೊತೆನಾದ್ರು ಸೋಷಿಯಲಾಗಿ ಕಮ್ಯುನಿಕೇಷನ್ ಮಾಡೋಕ್ಕೆ, ಇಂಟ್ರ್ಯಾಕ್ಷನ್ ಮಾಡೋಕ್ಕೆ ಆವಾಗ ಡಿಫಿಕಲ್ಟಿ ಆಗ್ತಿರುತ್ತೆ ಅವರಿಗೆ, ವರ್ಬಲ್ ಲ್ಯಾಂಗ್ವೇಜಲ್ಲಿ ಏನಾದ್ರು ಮಾತಾಡೋಕ್ಕೆ, ಅದನ್ನು ಏನಂತ ಕರಿತೀವಿ, ಹೈಪರ್ಲೆಕ್ಸಿಯಾ ಅಂತ ಕರಿತೀವಿ. ಅಂದರೆ ಡಿಸ್ಲೆಕ್ಸಿಯಾ ಅಂದ್ರೇನು ರೀಡಿಂಗ್ ಡಿಫಿಕಲ್ಟಿ ಅಥವಾ ಡಿಫಿಕಲ್ಟಿ ಇನ್ ರೀಡಿಂಗ್ ಆರ್ ಬ್ಯಾಕ್ವರ್ಡ್ ರೈಟಿಂಗ್ ಅಥವಾ ಮೈಟ್ ಬಿ ಸಿ ರಿವರ್ಸಿಂಗ್. ಅದೇ ನೆಕ್ಸ್ಟ್, ಹೈಪರ್ಲೆಕ್ಸಿಯಾ ಅಂದ್ರೇನು ಡಿಫಿಕಲ್ಟಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಯೂಸಿಂಗ್ ವರ್ಬಲ್ ಲ್ಯಾಂಗ್ವೇಜ್ ಆರ್ ಸೋಷಿಯಲ್ ಇಂಟ್ರ್ಯಾಕ್ಷನ್ ಮಾಡೋಕ್ಕೆ ಡಿಫಿಕಲ್ಟಿ ಆಗೋದನ್ನ ಏನಂತ ಕರಿತೀವಿ, ಹೈಪರ್ಲೆಕ್ಸಿಯಾ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಈಸ್ ಕ್ಯಾಲ್ಕುಲಿಯಾ ಅಥವಾ ಕ್ಯಾಲ್ಕುಲೇಟರ್ ಅಂತ ಬಂದಾಗಲೇ ನಿಮ್ಮ ತಲೆಗೆ ಬಂದ್ಬಿಡ್ಬೇಕು. ಇಟ್ ಈಸ್ ಡಿಫಿಕಲ್ಟಿ ಇನ್ ಲರ್ನಿಂಗ್ ಅರ್ಥಮೆಟಿಕ್ ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಡಿಸೆಬಿಲಿಟಿ ಆ ಥರ ಬಂದರೆ ಏನಂತ ಕರಿತೀವಿ, ಡಿಸ್ಕ್ಯಾಲ್ಕುಲಿಯಾ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ ಡಿಫಿಕಲ್ಟಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ನಂಬರ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಡಿಫಿಕಲ್ಟೀಸ್ ಫೇಸ್ ಮಾಡ್ತಾರೆ ಮಕ್ಕಳು. ದೆನ್ ಅದೇ ಲರ್ನಿಂಗ್ ಆಫ್ ಫ್ಯಾಕ್ಟ್ಸ್ ಆಫ್ ಮ್ಯಾಥಮೆಟಿಕ್ಸ್ ಫ್ಯಾಕ್ಟ್ಸ್ಗಳನ್ನ ಲರ್ನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ. ಸೊ ಈ ಥರ ಡಿಸೆಬಿಲಿಟಿ ಇದ್ದರೆ ಏನಂತ ಕರಿತೀವಿ ಅಂದರೆ
ಡಿಫಿಕಲ್ಟೀಸ್ ಇನ್ ಲರ್ನಿಂಗ್ ಅರ್ಥಮೆಟಿಕ್ಸ್, ಈ ಥರ ಡಿಸೆಬಿಲಿಟಿ ಇದ್ರೆ ಅದನ್ನೇನಂತ ಕರಿತೀವಿ, ಡಿಸ್ಕ್ಯಾಲ್ಕುಲಿಯಾ ಅಂತ ಕರಿತೀವಿ. ನೆಕ್ಸ್ಟ್ ಡಿಸ್ಗ್ರಾಫಿಯಾ. ಡಿಸ್ಗ್ರಾಫಿಯಾ ಅಂದ್ರೇನು? ಡಿಫಿಕಲ್ಟಿ ಇನ್ ರೈಟಿಂಗ್ ಇಸ್ ಕಾಲ್ಡ್ ಡಿಸ್ಗ್ರಾಫಿಯಾ. ನಾವು ಬರೆಯೋದ್ರಲ್ಲಿ ಡಿಫಿಕಲ್ಟಿ ಆಗ್ತಾಯಿದ್ರೆ ಮಗುಗೆ ಅದನ್ನ ಏನಂತ ಕರಿತೀವಿ, ಡಿಸ್ಗ್ರಾಫಿಯಾ. ಗ್ರಾಫಿಯಾ ಅನ್ನೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಬರೆಯೋದ್ರ ಬಗ್ಗೆ ಅಂತ. ಡಿಸ್ಗ್ರಾಫಿಯಾ ಅಂದ್ರೇನು? ಡಿಫಿಕಲ್ಟಿ ಇನ್ ರೈಟಿಂಗ್ ಇಸ್ ಕಾಲ್ಡ್ ಡಿಸ್ಗ್ರಾಫಿಯಾ. ನೆಕ್ಸ್ಟ್ ಡಿಸ್ಫ್ರಾಕ್ಸಿಯಾ. ಡಿಸ್ಫ್ರಾಕ್ಸಿಯಾ ಅಂದ್ರೇನು? ಅದರಲ್ಲಿ ಏನಾಗುತ್ತೆ ಅಂದ್ರೇನು? ಡಿಸ್ಫ್ರಾಕ್ಸಿಯಾ ಅಂದ್ರೇನು? ಇದು ಯಾವುದ್ರ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂದರೆ, ಇದು ಈಗ ಮಗು ಎಷ್ಟೊಂದು ಮೋಟಾರ್ ಸ್ಕಿಲ್ಸ್ಗಳನ್ನ ಮಾಡುತ್ತೆ, ಅಂದರೆ ಜಂಪಿಂಗು, ಸ್ಪೀಕಿಂಗು ಮತ್ತು ಏನಾದರೂ ಬೇರೆ ಆ್ಯಕ್ಟಿವಿಟೀಸ್ ಮಾಡುತ್ತಲ್ವ, ಇದರಲ್ಲಿ ಅದಕ್ಕೆ ಪ್ರಾಬ್ಲಮ್ ಆಗ್ತಾಯಿದ್ರೆ ಅದನ್ನ ಏನಂತ ಕರಿತೀವಿ, ಡಿಸ್ಫ್ರಾಕ್ಸಿಯಾ ಅಂತ ಕರಿತೀವಿ. ಅಂದರೆ ಈಗ ಫಿಸಿಕಲ್ ಟಾಸ್ಕ್ ಮೇಲೆ ಎಫೆಕ್ಟ್ ಆಗ್ತಾಯಿದ್ರೆ ಅದಕ್ಕೆ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅದನ್ನ ಏನಂತ ಕರಿತೀವಿ, ಡಿಸ್ಫ್ರಾಕ್ಸಿಯಾ. ಅಂದರೆ ಜಂಪಿಂಗು, ಸ್ಪೀಕಿಂಗ್ ಕ್ಲಿಯರ್ಲಿ, ಏನೋ ಒಂದು ಹೇಳೋಕ್ಕೆ ಕ್ಲಿಯರಾಗಿ ಹೇಳೋಕ್ಕಾಗ್ತಾರಲ್ಲ, ಈ ಥರ ಇದರಲ್ಲೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ರೆ ಏನಾಗುತ್ತೆ, ಡಿಸ್ಫ್ರಾಕ್ಸಿಯಾ ಆಗಿದೆ ಅಂತ ಹೇಳ್ಬೋದು. ಅಥವಾ ಏನೋ ಒಂದು ಆ್ಯಕ್ಟಿವಿಟಿ ಮಾಡಬೇಕಂತಿರುತ್ತೆ, ಅಥವಾ ಅದಕ್ಕೆ ಒಂದು ಪೆನ್ಸಿಲ್ನ ಮೆಂಡ್ ಮಾಡೋಕ್ಕಾಗ್ತಾರಲ್ಲ, ಅಥವಾ ಏನೋ ಬೇರೆ ಏನಾದರೂ ಇವಾಗ ಏನೋ ಒಂದು ಆ್ಯಕ್ಟಿವಿಟಿ ಕೊಟ್ಟಿರ್ತಾರೆ ಟೀಚರ್ಸು, ಅದನ್ನ ಕರೆಕ್ಟಾಗಿ ಮಾಡೋಕ್ಕಾಗ್ತಾಯಿಲ್ಲ. ಮೋಟಾರ್ ಸ್ಕಿಲ್ಸ್ ಅಂದರೆ ಫಿಸಿಕಲ್ ಬಾಡಿ ಪಾರ್ಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸರಿಯಾಗಿ ಏನೋ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಅದನ್ನ ಏನಂತ ಕರಿತೀವಿ, ಡಿಸ್ಫ್ರಾಕ್ಸಿಯಾ ಅಂತ ಕರಿತೀವಿ. ನೆಕ್ಸ್ಟು ADHD. ADHDದು ಫುಲ್ ಫಾರ್ಮ್ ಕೇಳ್ತಾರೆ. ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್. ಏನು ADHD ಅಂದರೆ? ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್. ನೆಕ್ಸ್ಟು ಹಂಗಂದ್ರೇನು? ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್ ಅಂದ್ರೇನು? ಇಟ್ ಈಸ್ ಎನ್ ಮೆಂಟಲ್ ಡಿಸಾರ್ಡರ್ ಆಗಿರುತ್ತೆ ಆಫ್ ADHD ಅಂದರೆ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್ ಇಸ್ ಅನ್ ಮೆಂಟಲ್ ಡಿಸಾರ್ಡರ್ ಆಫ್ ಎನ್ ನ್ಯೂರೋ ಡೆವಲಪ್ಮೆಂಟಲ್ ಟೈಪ್. ಅಂದರೆ ನರ್ವ್ ಡೆವಲಪ್ಮೆಂಟಲ್ ಟೈಪಲ್ಲಿ ಬರೋ ಅಂತಹ ಮೆಂಟಲ್ ಡಿಸಾರ್ಡರ್ನ ಏನಂತ ಕರಿತೀವಿ, ADHD ಅಂತ ಕರಿತೀವಿ. ಇದರಲ್ಲಿ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಮಕ್ಕಳು? ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದರೆ, ಇವಾಗ ಏನೋ ಒಂದು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಿರ್ತಾರೆ, ಜಾಸ್ತಿ ಹೊತ್ತು ಕಾನ್ಸಂಟ್ರೇಷನ್ ಇಟ್ಟು ಅದನ್ನ ಕೇಳೋಕ್ಕಾಗಲ್ಲ, ಅಟೆನ್ಷನ್ ಕೊಡೋಕ್ಕಾಗಲ್ಲ ಕ್ಲಾಸ್ ಮೇಲೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಎಕ್ಸೆಸಿವ್ಲಿ ಆ್ಯಕ್ಟಿವ್ ಅವರು. ಡಿಫಿಕಲ್ಟಿ ಇನ್ ಕಂಟ್ರೋಲಿಂಗ್ ಬಿಹೇವಿಯರ್, ಅವ್ರ ಬಿಹೇವಿಯರ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾರಲ್ಲ, ಯಾವುದ್ರ ಮೇಲೆ ಆದರೂ ಜಾಸ್ತಿ ಹೊತ್ತು ಅಟೆನ್ಷನ್ ಕೊಡೋಕ್ಕಾಗ್ತಾರಲ್ಲ, ಯಾಕಂದರೆ ಅದನ್ನ ಮುಂಚೆನೇ ತಿಳ್ಕೊಂಬಿಟ್ಟಿರ್ತಾರೆ, ಅದರಿಂದ ಅದ್ರ ಮೇಲೆ ಕಾನ್ಸಂಟ್ರೇಷನ್ನೇ ಬರಲ್ಲ. ಇದನ್ನೇನಂತ ಕರಿತೀವಿ, ADHD ಅಂತ ಕರಿತೀವಿ. ನೆಕ್ಸ್ಟ್ ಆಟಿಸಮ್ ಅಂದರೆ ಏನು? ಆಟಿಸಮ್ ಈಸ್ ಆಲ್ಸೋ ಎ ನ್ಯೂರೋಲಾಜಿಕಲ್ ಡಿಸಾರ್ಡರೇ. ಅದು ಒಂಥರ ನ್ಯೂರೋಲಾಜಿಕಲ್ ಡಿಸಾರ್ಡರೇ. ಇದರಲ್ಲಿ ಏನಾಗ್ತಿರುತ್ತೆ ಅಂದರೆ, ಸೋಷಿಯಲ್ ಇಂಟ್ರ್ಯಾಕ್ಷನ್ ಕರೆಕ್ಟಾಗಿ ಮಾಡೋಕ್ಕಾಗ್ತಾಯಿಲ್ಲ, ಡೆವಲಪ್ಮೆಂಟ್ ಆಫ್ ದಿ ಲ್ಯಾಂಗ್ವೇಜ್ ಸರಿಯಾಗಿ ಆಗಿರಲ್ಲ, ಕಮ್ಯುನಿಕೇಷನ್ ಸ್ಕಿಲ್ಲು ಏನಾಗ್ಬಿಟ್ಟಿರುತ್ತೆ, ರಿಜಿಡ್ ಆಗಿರುತ್ತೆ, ಆಮೇಲೆ ರಿಪಿಟೇಟಿವ್ ಬಿಹೇವಿಯರು, ಮಾಡಿದ್ದೇ ಮಾಡ್ತಿರ್ತಾರೆ, ಈ ಥರ. ಆಟಿಸಮ್ ಇಸ್ ಆನ್ ಕಾಂಪ್ಲೆಕ್ಸ್ ನ್ಯೂರೋ ಬಿಹೇವಿಯರಲ್ ಕಂಡೀಷನ್ that includes the impairments in social interaction and developmental language and communication skills combined with rigid ಆಗಿಬಿಟ್ಟಿರುತ್ತೆ, ಮತ್ತು ರಿಪಿಟೇಟಿವ್ ಬಿಹೇವಿಯರು. ಇದೆಲ್ಲ ಇದ್ರೆ ಏನು, ಆಟಿಸಮ್ ಅಂತ ಕರಿತೀವಿ. ಈ ಥರ ಕೇಳ್ತಾರೆ, ವಾಟ್ ಈಸ್ ಅನ್ ಕಾಂಪ್ಲೆಕ್ಸ್ ನ್ಯೂರೋ ಬಿಹೇವಿಯರಲ್ ಕಂಡೀಷನ್ ಅಂತ ಕೇಳಿದ್ರೆ ನೀವು ಆಟಿಸಮ್ ಅಂತ ಬರೀತೀರಾ. ಆಮೇಲೆ ಸೋಷಿಯಲ್ ಇಂಟ್ರಾಕ್ಷನ್ಗೆ ಇಂಪೇರ್ಮೆಂಟ್ ಆಫ್ ಸೋಷಿಯಲ್ ಇಂಟ್ರಾಕ್ಷನ್ ಅಂತ ಕೇಳಿದ್ರು ಆಟಿಸಮ್ ಅಂತ ಬರೀತೀರಾ. ರಿಪಿಟೇಟಿವ್ ಬಿಹೇವಿಯರ್ ಯಾವ ಡಿಸಾರ್ಡರ್ ಬರುತ್ತೆ ಅಂತ ಕೇಳಿದ್ರೆ ಆಟಿಸಮ್ ಅಂತ ಚೂಸ್ ಮಾಡಬೇಕಾಗುತ್ತೆ ನೀವು ಆಪ್ಷನ್ನ. ಸೊ ಇದಿಷ್ಟು. ಇನ್ನೊಂದು ಸತಿ ನೋಡೋದಾದರೆ, ವಾಟ್ ಈಸ್ ಡಿಸ್ಲೆಕ್ಸಿಯಾ ಅಂದ್ರೇನು? ರೀಡಿಂಗ್ ಡಿಫಿಕಲ್ಟಿ ಅಥವಾ ಡಿಫಿಕಲ್ಟಿ ಇನ್ ರೀಡಿಂಗ್ ಆರ್ ಬ್ಯಾಕ್ವರ್ಡ್ ರೈಟಿಂಗ್ ಆರ್ ರಿವೈಸ್ಡ್ ಬ್ಯಾಕ್ವರ್ಡ್ ವರ್ಡ್ಸ್, ಅಥವಾ ಚಿಲ್ಡ್ರನ್ ಮೈಟ್ ಸಿ ರಿವರ್ಸಿಂಗ್ ಅಂದರೆ ಉಲ್ಟಾ ನೋಡುತ್ತೆ. ಹೈಪರ್ಲೆಕ್ಸಿಯಾ ಅಂದ್ರೇನು? ಡಿಫಿಕಲ್ಟಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಯೂಸಿಂಗ್ ವರ್ಬಲ್ ಲ್ಯಾಂಗ್ವೇಜ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ
ಮತ್ತು ಅದನ್ನ ಯೂಸ್ ಮಾಡೋಕ್ಕೆ ಡಿಫಿಕಲ್ಟಿ, ಮತ್ತು ಇಂಟ್ರ್ಯಾಕ್ಷನ್, ಪರ್ಸ್ನಲ್ ಇಂಟ್ರ್ಯಾಕ್ಷನ್ನು ಅಥವಾ ಸೋಷಿಯಲ್ ಇಂಟ್ರ್ಯಾಕ್ಷನ್. ಪರ್ಸ್ನಲ್ ಇಂಟ್ರ್ಯಾಕ್ಷನ್ ಅಂದರೆ ಬೇರೆಯವ್ರ ಜೊತೆ ಇಂಟ್ರ್ಯಾಕ್ಷನ್ ಮಾಡೋದು, ನಮ್ಮ ಜೊತೆ ನಾವೇ ಅಲ್ಲ, ಸೋಷಿಯಲ್ ಇಂಟ್ರ್ಯಾಕ್ಷನ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಿರುತ್ತೆ. ವರ್ಬಲ್ ಲ್ಯಾಂಗ್ವೇಜ್, ನಾವು ಮಾತಾಡೋ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ಸೋಷಿಯಲ್ ಇಂಟ್ರ್ಯಾಕ್ಷನ್ ಮಾಡೋದ್ರಲ್ಲಿ ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಿರ್ತಾರೆ. ಇದನ್ನ ಏನಂತ ಕರಿತೀವಿ? ಹೈಪರ್ಲೆಕ್ಸಿಯಾ ಅಂತ ಕರಿತೀವಿ. ಡಿಸ್ಕ್ಯಾಲ್ಕುಲಿಯಾ ಅಂದ್ರೇನು? ಡಿಫಿಕಲ್ಟಿ ಇನ್ ಲರ್ನಿಂಗ್ ಅರ್ಥಮೆಟಿಕಲ್ ಪ್ರಾಬ್ಲಮ್ಸು ಅಥವಾ ಮ್ಯಾಥಮೆಟಿಕಲ್ ಫ್ಯಾಕ್ಟ್ಸ್ನ ಲರ್ನ್ ಮಾಡೋಕ್ಕೆ ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಾಯಿದ್ರೆ ಏನಂತ ಕರಿತೀವಿ? ಡಿಸ್ಕ್ಯಾಲ್ಕುಲಿಯಾ ಅಂತ ಕರಿತೀವಿ. ನೆಕ್ಸ್ಟು ಡಿಸ್ಗ್ರಾಫಿಯಾ ಅಂದ್ರೇನು? ಡಿಫಿಕಲ್ಟಿ ಇನ್ ರೈಟಿಂಗ್ ಇಸ್ ಕಾಲ್ಡ್ ಡಿಸ್ಗ್ರಾಫಿಯಾ. ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂದರೆ ADHD. ADHD ಯಾವುದ್ರ ಡಿಸಾರ್ಡರ್ ಅಂತ ಹೇಳಿದ್ರೆ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರು. ಇಟ್ ಈಸ್ ಕಮ್ಸ್ ಅಂಡರ್ ನ್ಯೂರೋ ಡೆವಲಪ್ಮೆಂಟಲ್ ಟೈಪ್. ಅದರಲ್ಲಿ ಏನಾಗುತ್ತೆ? ಅಟೆನ್ಷನ್ ಕೊಡೋಕ್ಕಾಗ್ತಿರಲ್ಲ, ಯಾವುದಾದ್ರೂ ನಾಟ್ ಪ್ರಾಬ್ಲಮ್ ಇನ್ ಪೇಯಿಂಗ್ ಅಟೆನ್ಷನ್ನು, ಎಕ್ಸೆಸಿವ್ ಹೈಪರ್ ಆ್ಯಕ್ಟಿವ್ ಆಗಿಬಿಟ್ಟಿರ್ತಾರೆ ಮಕ್ಕಳು, ಮತ್ತು ಡಿಫಿಕಲ್ಟಿ ಇನ್ ಕಂಟ್ರೋಲಿಂಗ್ ಬಿಹೇವಿಯರ್. ಓಕೆ, ಅವ್ರ ಬಿಹೇವಿಯರ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿರಲ್ಲ, ಅಂದರೆ ಅವ್ರ ಏಜಿಗೂ ಮೀರಿ ಹೈಪರ್ ಆ್ಯಕ್ಟಿವ್ ಆಗಿಬಿಟ್ಟಿರ್ತಾರೆ. ನೆಕ್ಸ್ಟ್ ಆಟಿಸಮ್ ಅಂದ್ರೇನು? ಇಟ್ ಈಸ್ ನ್ಯೂರೋ ಬಿಹೇವಿಯರಲ್ ಕಂಡೀಷನ್, ಕಾಂಪ್ಲೆಕ್ಸ್ ನ್ಯೂರೋ ಬಿಹೇವಿಯರಲ್ ಕಂಡೀಷನು ಆಟಿಸಮ್ ಅಂದರೆ. ಅದರಲ್ಲಿ ಏನೇನು ಬರುತ್ತೆ? ಸೋಷಿಯಲ್ ಇಂಟ್ರ್ಯಾಕ್ಷನ್ ಮಾಡೋಕ್ಕೆ ಡಿಫಿಕಲ್ಟೀಸ್ ಆಗ್ತಿರುತ್ತೆ, ಮತ್ತು ಡೆವಲಪ್ಮೆಂಟಲ್ ಲ್ಯಾಂಗ್ವೇಜ್ ಕಡಿಮೆ ಇರುತ್ತೆ, ಕರೆಕ್ಟಾಗಿ ಆಗಿರಲ್ಲ. ನೆಕ್ಸ್ಟು ಕಮ್ಯುನಿಕೇಷನ್ ಸ್ಕಿಲ್ ಏನಾಗಿರುತ್ತೆ? ರಿಜಿಡ್ ಆಗಿರುತ್ತೆ, ಮತ್ತು ರಿಪಿಟೇಟಿವ್ ಬಿಹೇವಿಯರ್. ಇದಿಷ್ಟು ಆಟಿಸಮಲ್ಲಿ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.